ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗೋಪಾಲಣ್ಣಿ ನೋಡಿಲಿ ಎತ್ನಾಡು ಹಬ್ಬ ಮಾಡ್ತೈತೆ. ಜನ ಸಂಕೇತ ಕೊಟ್ಟಾರ 2028ಕ್ಕೆ ನಾವು ಯತ್ನಾಳ್ ಅವ್ರನ್ನೇ ಮುಖ್ಯಮಂತ್ರಿ ಒಪ್ಕೋತೀವಿ. ನಾ ಹೇಳ್ತೀನಿ 2028 ಕೊಡ್ರಿ, ಯೋಗಿ ಮಾದರಿ ಆಡಳಿತ ಕರ್ನಾಟಕನ ನಾ ತೊಗೊಂಡ್ ಬರ್ತೀನಿ. ಇದು ಬೈ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಕ್ ಹೋಗೈತು, ಇಲ್ಲ ಮೇನ್ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಕ್ ಹೋಗೈತ್ಲ. ನಾನು ಮುಖ್ಯಮಂತ್ರಿ ಆದ್ರಿ ಅಂತೈತಲ್ಲಪ್ಪ. ಮುಂದೆ ಎಲೆಕ್ಷನ್ ಅಲ್ಲಿ ಗೆದ್ದು ಮುಖ್ಯಮಂತ್ರಿ ಆದ್ರೆ ಅಂತ ಹೇಳ್ತಾರದು. ಮುಂದೆ ಎಲೆಕ್ಷನ್ ಅಲ್ಲಿ ಯಾವ ಪಾರ್ಟಿಯಿಂದ ಗೆದ್ದು ಮುಖ್ಯಮಂತ್ರಿ ಆಯ್ತದಂತಲ ವಾಪಸ್ ಬಿಜೆಪಿಗೆ ಏನಾರ ಹೋಯ್ತದೆ ಹೆಂಗೋ. ಬಿಜೆಪಿ ಅವನ್ನ ಸೇರಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಲಿ ಅಂತ ಕಣೆ. ಅವ್ರಾಗೆ ಸೇರಿಸ್ಕೊಂಡ್ರೆ ಕಂಡೀಷನ್ ಮೇಲೆ ಹೋಯ್ತದಂತೆ. ಯಾವ ಕಂಡೀಷನ್ ಮೇಲೆ ಹೋಯ್ತದಂತಲ? ಯಡಿಯೂರ್ನವೇ ವಿಜಯೇಂದ್ರನವೇ ಬಿಜೆಪಿಯಿಂದ ಡಿಸ್ಮಿಸ್ ಮಾಡ್ಬಿಟ್ಟು ಎತ್ತಣ್ಣ ಪಾರ್ಟಿ ಅಧ್ಯಕ್ಷರು ಮಾಡಿದ್ರೆ ಹೋಯ್ತದಂತೆ ಕಣೆ. ನೋಡ್ರಿ, ಆ ಸಾಫ್ಟ್ ಆಗೇನಿ, ನಾವು ಹೋಗಿ ಅವ್ರು ರಾಜಿ ಆಗೀನಿ, ನಿಮ್ಮ ಡಿಕ್ಷನರಿ ಒಳಗಿದ್ರೆ ತೆಗೆದು ಬಿಡಿ. ಸಾಫ್ಟು ಆಗೋದಿಲ್ಲ, ಅವ್ರ ಜೊತೆ ರಾಜಿನೇ ಆಗೋದಿಲ್ಲ. ಅವ್ರೇನು ಬಿಜೆಪಿಗೆ ತಗೋಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಡಿಯೂರಪ್ಪಗೆ ಏನಾರು ಹೋಗಿ ಬಿಜೆಪಿ ಹೈಕಮಾಂಡು ಕ್ಷಮೆ ಬೇಡಬೇಕಂತ ಯತ್ನಾಳ್ ಹೇಳಿದ್ರೆ ನಾನು ಕೇಳುವುದಿಲ್ಲ. ಯಡಿಯೂರಪ್ಪ ಕುಟುಂಬದಿಂದ ಮುಕ್ತ ಆದ್ರೆ ಬಿಜೆಪಿಗೆ ಭವಿಷ್ಯ. ಹಂಗ ಮಾಡೋದಾಗಿದ್ರೆ ಈ ಸತಿನೆಯ ವಿಜಯನ ಸೈಡಲ್ಲಿ ಕೊಂಡ್ರೋಸಿ ಯತ್ನಾಳ್ ಅಧ್ಯಕ್ಷನ ಮಾಡ್ತಿದ್ರಲ್ಲ ಓದಿಕ್ಯಾತ. ಫಸ್ಟ್ ಟೈಮು MLA ಆಗಿರೋ ಹುಡುಗನ್ನ ಅಧ್ಯಕ್ಷನ ಮಾಡಿ ಈ ಹಿಂದೂ ಹುಲಿನ ಆಚೆಗೆ ಹಾಕವಿ ಅಂದ್ರೆ ಏನಂತ ಅರ್ಥ ಅನ್ಲ? ಯಡಿಯೂರು ಬಿಜೆಪಿನ ಆ ಕಾಲದಿಂದಲೂ ಕಟ್ಟು ಬೆಳೆಸೈತೆ. 2 ಸತಿ ಆಪರೇಷನ್ ಮಾಡಿ ಅಧಿಕಾರ ತಂದೈತೆ. ಆದ್ರೆ ಯತ್ನಾಳು JDS ಇಂದ ಬಿಜೆಪಿ ಬಂದು ಯಡಿಯೂರ್ನ ಪಾರ್ಟಿಯಿಂದ ತೆಗಿತೀನಿ, ನಾನೇ ಮುಖ್ಯಮಂತ್ರಿ ಆಯ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತೈತೆ ಕಣೆ. ಅದಕ್ಕೆ ಇನ್ನ ಪಾರ್ಟಿಯಿಂದ ಆಚೆಲೆ ಇಟ್ಟವೆ. ಈ ತಾತ್ಪರ್ಯ ಇನ್ನೂ ಅರ್ಥ ಆಗಿಲ್ವಂತೇನಿಲ್ಲ ಯತ್ನಾಳಿಗೆ. ಅದ ಅರ್ಥ ಆಗಿದ್ರೆ ಬಿಜೆಪಿ ಕ್ಯಾಂಡಿಡೇಟಿಗೆ ಓಟ್ ಕೇಳ ನೆವದಲ್ಲಿ ಹೋಗ್ಬಿಟ್ಟು ನಾನೇ CM ಅಂತ ಯಾಕೆ ಹೇಳಿರೋದಣ್ಣ? ಅಂದಂಗೆ ಇದಕ್ಕೆ ಅರ್ಥ ಆಗಂಗೆ ಹೇಳ. ಅಲ್ಪಸಂಖ್ಯಾತರು ಲಿಸ್ಟ್ ರೆಡಿ ಮಾಡೋ ಅಧಿಕಾರ ಬೇಕು ಅಂದ್ರಿ CM ಆದ್ರೆ ಸಾಕಾಗೋದಿಲ್ಲ. ಸೀದಾ MP ಆಗಿ ಮೋದಿ ತರಕ್ಕೆ ಅಧಿಕಾರ ಮಾಡ್ತೀವಿ ಅಂತ ಭಾಷಣ ಮಾಡಕ್ ಹೇಳ. ಇದೇನಾರ ಹೇಳ್ಕೊಂಡು ಓಡಾಡಿದ್ರೆ ಏನಾರ ಒಂದು ಹುಡುಕ್ಬಿಟ್ಟು IT ಬಿಟ್ಟು ಜೈಲಿಗೆ ಹಾಕ್ಸಿ ಬೇಲ್ ಸಿಗದಾಗ ಮಾಡ್ತವೆ ಕಣೆ. ಅದು ಗೊತ್ತಿರೋ ಹೊತ್ತಿಗೆಯ ಪಾಪ ಯತ್ನಾಳು CM ಆಯ್ತೀನಿ, ಯೋಗಿ ಆಯ್ತೀನಿ, ಬುಲ್ಡೋಜರ್ ಮಡಿಕೇಂತೀನಿ ಅಂತೈತೆ ಕಣ್ಲ ಪಾಪ. ಆದ್ರೆ ಮೋದಿ ಮೇಲೆ ಅಭಿಮಾನದಿಂದ ಒಂದು ಮಾತನ್ನು ಆಡೋದಿಲ್ಲ ಇದು. ಇದನ್ನ ಪಾರ್ಟಿಯಿಂದ ಆಚೆ ಹಾಕ್ಸಿರೋದೇ ಮೋದಿನವೇ ಅಮಿತ್ ಶಾನವೇ ಕಣೆ. ಹೆಂಗ್ ಮಾತಾಡ್ತದ ಹೇಳು? ಪಾಪ ಅದ್ರ ಕಷ್ಟ ಅರ್ಥ ಆಯ್ತದೆ ಕಣ್ಣಿಡ್ಲೆ. ಅದಕ್ಕೂ ಅರ್ಜೆಂಟ್ ಆಗಿ ಒಂದು JCB ಸಿಗ್ಲಿ. ಪ್ರತಾಪ್ ಸಿಂಹ ಆ JCBಗೆ ಡ್ರೈವರ್ ಆಗ್ಲಿ ನಡಿಯಪ್ಪ. ಶಿವನಿ ಶಂಭುಲಿಂಗ.